यस्य यतोऽन्वयादितरतश्चार्थेष्वभिज्ञस्वराट् तेन हरि ಧನ್ವಂತರಿ ರೂಪಿ ಪರಮಾತ್ಮನ ಆವಿರ್ಭಾವವಾಗಿದೆ. ಆವಿರ್ಭಾವದ ನಂತರ ಅಂದ್ರೆ ಮುಂದೇನಾಯ್ತು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋದ್ವಿ. ಅಷ್ಟಮ ಸ್ಕಂಧದ 8ನೆಯ ಅಧ್ಯಾಯದ 33 ಶ್ಲೋಕ ಆಗಿದೆ, 34ನೇ ಶ್ಲೋಕನೂ ಆಗಿದೆ. ಧನ್ವಂತರಿ ಅನ್ನೋದು ಭಗವಂತನದ್ದೇ ಒಂದು ವಿಶಿಷ್ಟವಾದ ರೂಪ. ಅವನ ಕೈಯಿಂದ ಅಸುರರು ತಕ್ಷಣದಲ್ಲಿ ತಮಗೆ ಆ ಅಮೃತ ಸಿಗಬೇಕು ಅನ್ನುವ ಆಸೆಯಿಂದ ತಾವು ಕೂಡ ದೀರ್ಘಕಾಲ ಬಾಳ್ಬೇಕು ಅಥವಾ ನಮ್ಮ ಆಯುಷ್ಯವನ್ನ ಕಳ್ಕೊಳ್ಬಾರದು, ಸಾವು ಬರಬಾರದು ಅನ್ನುವ ಆಲೋಚನೆಯಿಂದ ಒಪ್ಪಂದವನ್ನ ಮುರಿದು, ಅಂದ್ರೆ ಅದು ಒಪ್ಪಂದ ಇದ್ದದ್ದು ಇಬ್ರಿಗೂ ಅಮೃತವನ್ನ ಹಂಚಲಾಗತ್ತೆ ಅಂತ. ಆದ್ರೆ ಯಾವಾಗ ಆ ಅಮೃತದ ಕಲಶವನ್ನ ದೈತ್ಯರು ಅಪಹರಿಸಿದ್ರು, ಲಿಪ್ಸಂತ ಸರ್ವವಸ್ತೂನಿ ಕಲಶಂ ತರಸಾಹರನ್ ನಿಯಮಾನೇ ಸುರೈಸ್ತಸ್ಮಿನ್ ಕಲಶೇಂದ್ರ ಭಾಜನೆ ಅಂತ ನಾವು ನೋಡಿದ್ದು. ಅಮೃತಪಾನ ಮಾಡಿ ನಾವು ಬಲಿಷ್ಠರಾದ್ರೆ ಉಳಿದದ್ದೆಲ್ಲ ನಮಗೇ ಸಿಗುತ್ತೆ, ನಾವು ಇನ್ನೂ ಎಲ್ಲ ವಸ್ತುಗಳನ್ನ ನಾವೇ ಪಡ್ಕೊಳ್ಬಹುದು ಅನ್ನುವ ಅಭಿಪ್ರಾಯದಿಂದ ಎಲ್ಲ ವಸ್ತುಗಳನ್ನ ಪಡೆಯುವುದಕ್ಕಾಗಿ ಬಯಸಿ ಅಮೃತ ಕಲಶವನ್ನ ಬಲಾತ್ಕಾರ ಮಾಡಿ ಕಿತ್ಕೊಂಡು ಹೋದ್ರು. ವಿಷಣ್ಣ ಮನಸೋ ದೇವ ಹರಿಂ ಶರಣಮಾಯಯು ಇತಿ ಲೋಕ್ಯ ಭಗವಾನ್ ಸ್ವಮಾಯಯ. ದೇವತೆಗಳ ದೈನ್ಯದ ಸ್ಥಿತಿಯನ್ನ ಕಂಡು ಯಾರು ತನ್ನನ್ನ ಕರುಣು ಬಂದಿದ್ದಾರೋ ಅವರ ಅಪೇಕ್ಷೆಗಳನ್ನು ಈಡೇರಿಸುವುದು ನಾರಾಯಣ ನನ್ನ ಸಹಜ ಕರ್ತವ್ಯ, ನಾನು ಅದನ್ನ ಮಾಡಿಯೇ ಮಾಡ್ತೇನೆ. ದೇವರು ಹೇಳ್ತಾನೆ, ಮಾ ಕಿದ್ಯತ, ಅಳಬೇಡಿ, ಕಣ್ಣೀರೇಕೆ, ಬಿಸಿ ಬಿಸಿರೇಕೆ ಅಂತ ಕಣ್ಣೀರು ಒರೆಸಿ ಅಳಬೇಡಿ, ನಿಮ್ಗೋಸ್ಕರ ನಾನಿದ್ದೇನೆ, ಹೆದರಬೇಡಿ. ಸಾಧಯಿಸೇ ಸ್ವಮಾಯಯ, ನನ್ನ ಸಹಜ ತಾಕತ್ತಿನಿಂದ ನಿಮಗೆ ಬೇಕಿರುವಂತಹ ಅಮೃತವನ್ನ ಮರಳಿ ನಿಮ್ಮ ಕೈಗೆ ದಕ್ಕುವಂತೆ ನಾನು ಮಾಡುತ್ತೇನೆ, ಇದು ನನ್ನ ಪ್ರತಿಜ್ಞೆ. ಇತಃ ಕಲಿರಭೂತೇಷಾಂ ತದರ್ಥೇ ಹತ್ತರ್ಷಚೇತಸ. ದುಷ್ಟರ ದುರವಸ್ಥೆ ಏನು ಅಂದ್ರೆ, ಅವ್ರ ಕೈಗೆ ಏನಾದ್ರೂ ಸಿಕ್ಕಿತು ಅಂದ್ರೆ ಅದು ಯಾರೊಬ್ರು ಸುಖವಾಗಿ ಅನುಭವಿಸ್ಲಿಕ್ಕೆ ಬಿಡಲ್ಲ. ಅವರು ಕೂಡ ಪರಸ್ಪರ ಕಿತ್ತಾಡಿಕೊಂಡು ಅದು ಮೊದಲು ನನಗಾಗ್ಬೇಕು ಅಂತ ಎಲ್ರು ಹೇಳುದು ಸಮಾನತೆ ಅಂತ ಬೋರ್ಡು. ಆದ್ರೆ ಆ ಸಮಾನತೆಯಲ್ಲಿ ನಾವು ಯಾರು ಹೇಳಿದಾರೋ ಸಮಾನತೆ ಅಂತ ಅವರು ಪ್ರಧಾನ. ಸಮಾನತೆಯನ್ನಿಟ್ಟುಕೊಂಡ ಕಮ್ಯುನಿಸಂ ಆಗ್ಲಿ, ಬುದ್ಧಿಸಂ ಆಗ್ಲಿ, ಎಷ್ಟೆಷ್ಟೋ ಇಸಂಗಳು ಏನ್ ಬಂತೋ ಅವೆಲ್ಲವೂ ಕೊನೆಗೆ ಕೇಂದ್ರಿತವಾದದ್ದು ಕಾಮ್ರೇಡ್ ಅನ್ನುವ ನಾಯಕನ ಅಡಿಯಲ್ಲೇ ನಡೆದದ್ದು. ಬಂದದ್ದು ಮಾತ್ರ ಅದು ಸಮಾಜದ ಸುಧಾರಣೆಗೆ ಅಂತ, ಆದ್ರೆ ಅದು ಕೊನೆಗೆ ಸಮಾಜವನ್ನ ದುಸ್ಥಿತಿಗೆ ತಗೊಂಡು ಹೋದ ಅನೇಕ ಇತಿಹಾಸದ ಪುಟಗಳ ಕಥೆಗಳು ನಮ್ಮ ಕಣ್ಣ ಮುಂದೆ ಸದೃಷ್ಟಾಂತವಾಗಿ ನಿಂತಿದೆ. ಏನಾಯ್ತು, ರಾಕ್ಷಸರಲ್ಲೇ ಪರಸ್ಪರ ಕಲಹ ಉಂಟಾಯಿತು. ಅಹಂ ಪೂರ್ವಂ ಮೊದಲು ನಾನು ಕುಡಿತೇನೆ, ನತ್ವಂ ನೀನಲ್ಲ ಅಂತ ಎಲ್ಲರೂ ಕೂಡ
ಕಲಶವನ್ನ ಪರಸ್ಪರ ಕಿತ್ತಾಡಿಕೊಳ್ತಾ ಇದ್ದಾರೆ. ಕೊನೆಗೇನಾಗುತ್ತೆ, ಚೆಲ್ಲಿ ಯಾರಿಗೂ ಇಲ್ಲ ಅಂತ ಆಗುತ್ತೆ. ಈ ಪರಿಸ್ಥಿತಿ ಬರುವುದು ಗೊತ್ತಾಯ್ತು. ದೇವಾ ಸ್ವಭಾಗಮರ್ಹಂತಿ ಯೇ ತುಲ್ಯಾಯಾಸ ಹೇತವ ತತ್ರಯಾತಿ ತಸ್ಮಿನ್. ಪ್ರತಿಯೊಬ್ಬನು ಕೂಡ ನನಗೆ ಬೇಕು ನನಗೆ ಬೇಕು ಅಂತ ಜಗಳ ಆಗುವಾಗ ನಿಜವಾಗಿ ಆ ಘಟನೆಯ ಒಂದು ತಿರುಳನ್ನ ಎತ್ತಿ ಹೇಳ್ತಾರೆ. ದೇವತೆಗಳು ಕೂಡ ತಮ್ಮ ಭಾಗವನ್ನ ಪಡೆಯುವುದಕ್ಕೆ ಅರ್ಹರು. ಯಾಕೆಂದ್ರೆ ದೈತ್ಯರು ಎಷ್ಟು ಆಯಾಸ ಪಟ್ಟಿದ್ದಾರೋ ಅಷ್ಟೇ ಆಯಾಸವನ್ನ ದೇವತೆಗಳು ಅನುಭವಿಸಿದ್ದಾರೆ. ಹಾಗಾಗಿ ಇಬ್ಬರಿಗೂ ಸಮಾನತೆ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದವರು ದೇವತೆಗಳಿಗೆ ಕೊಡ್ಬೇಕು ಅಂದಾಗ ಅವರು ಹಿಂದೆ ಮಾಡಿದ ಅನ್ಯಾಯವನ್ನು ಈಗ ಅನುಭವಿಸ್ಲಿ. ಹಿಂದೆಲ್ಲ ನಮ್ಮನ್ನ ಎಷ್ಟೋ ಸರ್ತಿ ಹೊಡೆದು ಬಡಿದು ಓಡಿಸಿದ್ದಾರಲ್ಲ, ಇವತ್ತು ಅವರಿಗೆ ತಕ್ಕ ಕರ್ಮದ ಫಲ ಸಿಗಲಿ. ಈಗ ಅವರು ನ್ಯಾಯವಾಗಿ ಅದಕ್ಕೆ ಹೋರಾಡಿದರೆ ಅದೆಲ್ಲ ಗೊತ್ತಿಲ್ಲ. ಹಿಂದೆ ಅವರು ನಮ್ಮನ್ನು ಸೋಲಿಸಿದಾರೋ ಇಲ್ವೋ, ಇವತ್ತು ನಾವು ಅವರನ್ನ ಬಲದಿಂದ ಗೆದ್ದು ನಮಗೆ ಈ ಅಮೃತವನ್ನು ನಾವು ಪಡೀತೇವೆ. ಎಲ್ಲದಕ್ಕೂ ಅವರವ್ರ ಹತ್ರ ಅವರವರಿಗೆ ಬೇಕಾದ ಲಾಜಿಕ್ಗಳು ಬೇಕಾದಷ್ಟು ಇರ್ತಾರೆ. ಆದ್ರೆ ತತ್ರಯಾಗ ಇವೈ ತಸ್ಮಿನ್ ಏಷ ಧರ್ಮ ಸನಾತನಃ. ಸಮಾನವಾಗಿ ಶ್ರಮಿಸಿದವರದ್ದು ಈಗಿನ ಕಥೆಯನ್ನು ಮಾತಾಡಿ, ಹಳೇದ್ದೇನ್ ನಡೆದೋಯ್ತು ಅದು ನಮ್ಗಲ್ಲ. ಈಗ ಮಾತುಕತೆ ಆದದ್ದೇನು, ಇಬ್ರು ಮತನ ಮಾಡುವಾಗ ಮಾತಾಡಿಕೊಂಡದ್ದೇನು, ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅಂತ. ಪ್ರಜಾಪ್ರಭುತ್ವದ ಉದ್ದೇಶ ಏನಿತ್ತು, ಹಿಂದಿನ ವ್ಯವಸ್ಥೆ ಎಲ್ಲ ಹೋಗಿ ಮತ್ತೆ ಹೊಸದಾಗಿ ಎಲ್ಲರಿಗೂ ಸರಿಯಾದ ಬದುಕು ಸಿಗಬೇಕು ಅಂತ ತಾನೇ ನಿಯಮ. ಮತ್ತೆ ಅವರನ್ನ ಎತ್ತಬೇಕು ಇವರನ್ನ ಎತ್ತಬೇಕು ಅಂತ ಮೀಸಲಾತಿಯನ್ನ ಅವರನ್ನ ಎತ್ತುವ ತನಕದ ಮಾತುಗಳ ತನಕ ಆಡಿ ಮತ್ತೂ ಕೂಡ ಅದನ್ನೇ ಮುನ್ನಡೆಸಿ ಅವರಿಗೂ ಬದುಕಲಿಕ್ಕಿಲ್ಲ ಇವರಿಗೂ ಬದುಕಲಿಕ್ಕಿಲ್ಲ. ಕೇವಲ ಅಧಿಕಾರಶಾಹಿ ಶಕ್ತಿಗಳು ಮಾತ್ರ ತಮ್ಮ ದುಸ್ಥಿತಿಯನ್ನ ಸರಿಪಡಿಸಿಕೊಳ್ಳುವ ಕೇವಲ ಹಣೆಪಟ್ಟಿಯನ್ನು ಇಟ್ಟುಕೊಂಡು ಇನ್ನು ಉಳಿದವರನ್ನ ಸತಾಯಿಸುವಂತಹ ದುಸ್ಥಿತಿ ಏನಿದೆ, ಇದು ನ್ಯಾಯ ಅಂತ ಅನ್ನಿಸುವುದಿಲ್ಲ. ಹಾಗಾಗಿ ಅವರಿಗೆ ಸಿಗಬೇಕಾದ ಭಾಗವನ್ನು ಕೊಡಬೇಕು. ಅದೇ ಏಕಧರ್ಮ ಸನಾತನಃ ಇತಿ ಸ್ವಾನ್ ಪ್ರತ್ಯಷೇಧನ್ವೈ ದೈತ್ಯ ಜಾತ ಮತ್ಸರಾಃ ದುರ್ಬಲ ಪ್ರಬಲ ರಾಜನ್ ರಾಜನೇ ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಹೀಗೆ ನಮಗೆ ಅಮೃತ ಸಿಗಲಾರದು. ಜಾತ ಮತ್ಸರಾಹ, ಇನ್ನೊಬ್ಬರ ವಿಷಯದಲ್ಲಿ ಅವರಿಗೆ ಸಿಕ್ಕಿಬಿಟ್ರೆ ಮತ್ತೆ ನಮ್ಗೆ ಸಿಗದೆ ಹೋದ್ರೆ ಅಂತ ಹೊಟ್ಟೆ ಕಿಚ್ಚಿನಿಂದ ಕಲಶವನ್ನ ಪೂರ್ತಿಯಾಗಿ ಹಿಡ್ಕೊಂಡು ಪ್ರಬಲರಾದ ದೈತ್ಯರನ್ನು ಉಳಿದವರೆಲ್ಲ ಮತ್ತೆ ಆಕ್ಷೇಪ ಮಾಡಿದ್ರು. ನೀವು ಮಾಡ್ತಾ ಇರೋ ತಪ್ಪಲ್ವಾ, ಇದು ನೀವು ಮಾಡ್ತಾ ಇರೋ ತಪ್ಪಲ್ವಾ ಅಂತ ದೇವತೆಗಳು ಅವರನ್ನ ಕೇಳ್ತಾ ಇದ್ದಾರೆ. ಏತಸ್ಮಿನ್ ನಂತರೇ ವಿಷ್ಣು ಸರ್ವೋಪಾಯ ವಿಧೀಶ್ವರ. ಎಲ್ಲರ ಗಮನ ಕಲಶದಲ್ಲಿರುವಾಗ ನಾರಾಯಣ ಮಾತ್ರ ಈ ಸನ್ನಿವೇಶವನ್ನ ಸರಿಯಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಒಂದು ಉಪಾಯವನ್ನ ಹೂಡಿ ಎಲ್ಲವನ್ನು ಬಲ್ಲವನಾಗಿ, ಸರ್ವೋಪಾಯವಿತ್, ಎಲ್ಲ ಉಪಾಯಗಳನ್ನು ಬಲ್ಲವನಾಗಿ ತಕ್ಷಣವೇ ಸುಂದರವಾದ ಒಂದು ಹೆಣ್ಣಿನ ರೂಪವನ್ನ ತೊಟ್ಟ. ಅವನಿಗೆ ಯೋಷಿದ್ರೂಪಂ ಅನಿರ್ದೇಶ್ಯಂ, ಚಂದದ ಹೆಣ್ಣಿನ ರೂಪವನ್ನ ತೊಟ್ಟ. ಪರಮಾದ್ಭುತಂ, ನೋಡಿದವರಿಗೆಲ್ಲ ಕಣ್ಣು ಕೀಳ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಕೀಲಿ ಕಟ್ಟಿಕೊಂಡು ಗಟ್ಟಿಯಾಗಿ ಉಳಿದು ಬಿಡುವಂತಹ ಒಂದು ಸೆಳೆತ. ಪ್ರೇಕ್ಷಣೀಯೋತ್ಪಲ ಶ್ಯಾಮಂ ಸರ್ವಾವಯವ ಸುಂದರಂ ಸಮಾಭರಣಂ ಏನದು ಉನ್ನತಾನನಂ ಆಗ್ಬೇಕು. ಉನ್ನತಾನನಂ ಇದೆಯಾ, ಏನಿದೆ ಉನ್ನಸ ನಸ, ಉದ್ದದ ಮೂಗು, ಚೂಪಾದ ಮೂಗು ಅಂತ. ಎತ್ತರದ ಮೂಗು, ಗಿಳಿ ಕೊಕ್ಕು. ಪ್ರೇಕ್ಷಣೀಯ ಉತ್ಪಲ ಶ್ಯಾಮಂ, ಮತ್ತೆ ನೋಡಲೇಬೇಕೆನಿಸುವ ನೈಜ್ಲೆಯಂತಹ ಶ್ಯಾಮಲ ವರ್ಣದ ಮೈಬಣ್ಣ. ಶರೀರದ ಎಲ್ಲ ಅಂಗಗಳು ಸಮವಾಗಿ ಸುಂದರ, ಸಮಾನವಾದ ಎರಡೂ ಕಡೆಗೆ ಒಂದೇ ತರ ಜೋತು ಬಿದ್ದ ಕರ್ಣಾಭರಣ. ಒಂದು ಮೇಲೆ ಒಂದು ಕೆಳಗೆ, ಒಂದು ಯಾವುದೋ ಒಂದು ಕೆಳಗಿದ್ದು ಇನ್ನೊಂದು ಹಾಕೊಳ್ಳೋ ತರದ, ಅಂದ್ರೆ ಮ್ಯಾಚಿಂಗ್ ಇವತ್ತಿದ್ದಲ್ಲ ಅದು. ಆ ಬಟ್ಟೆಗೆ ತಕ್ಕಂತಹ ಆಭರಣಗಳು, ಜೊತೆಗೆ ಸುಂದರವಾದ ನುಣುಪಾದ ಎಣ್ಣೆ,
ಉನ್ನತವಾದ ನಾಸಿಕ, ಉದ್ದನೆಯ ಎತ್ತರದ ನಾಸಿಕೆ. ನವಯೌವನ ನಿಷ್ಪಂದ ಸ್ತನಭಾರ ಕೃಶೋದರಂ ಮುಖ ಮೋದಾನುರಾಣಿ ಶಂಕಾದ್ವಿಗ್ನ ಲೋಚನಂ. ಯೌವನದ ತುತ್ತ ತುದಿಯಲ್ಲಿರುವ ದೇಹದ ಪ್ರತಿಯೊಂದು ಭಾಗದ ಅಂಗಗಳಲ್ಲಿ ತತ್ತತ್ ಸ್ಥಾನದಲ್ಲಿ ಇರಬೇಕಾದಂತಹ ಸಮತೆಯನ್ನ ಕಂಡುಕೊಳ್ಳುತ್ತಾ ಸರ್ವಾವಯವ ಸುಂದರ ಅಂತ ಹೇಳಿದ್ರು. ಉದರ ಕೃಶವಾಗಿತ್ತಂತೆ, ಹೊಟ್ಟೆ ಇದೆಯೋ ಇಲ್ವೋ ಅಂತ ಡೌಟ್ ಬರುವಷ್ಟು ಚಿಕ್ಕದು. ಮುಖದ ಭಾಗದಲ್ಲಿ ಸುಗಂಧದಿಂದ ಕೂಡಿದಂತಹ ಮಾಲೆಯನ್ನ ಹೀರ್ಲಿಕ್ಕೋಸ್ಕರ ಬಂದಿರುವಂತಹ ದುಂಬಿಗಳ ದೊಡ್ಡ ಗುಂಪು ಮತ್ತು ಅವುಗಳ ಚಂಚಲವಾದ ಕಣ್ಣು ನೋಡ್ಲಿಕ್ಕೆ ಬಹಳ ಆನಂದ ಕೊಡುವಂತಹ ಸ್ಥಿತಿಯಲ್ಲಿತ್ತು. ಉದ್ವಿಗ್ನ ಲೋಚನಂ. ಅವುಗಳಿಗೆ ಆ ಹೂವಿನ ಹತ್ರ ಬರಬೇಕು ಅಂತಿದೆ, ಆದ್ರೆ ಅವಳು ಬಳುಕುವಾಗ ಆ ಜಡೆ ಆಚೆಯಿಂದ ಈಚೆಗೆ ಬರುವಾಗ ಅದಕ್ಕಲ್ಲಿ ನಾವು ಕೂತ್ಕೊಳ್ಳಿಕ್ ಒಂದ್ ಸರಿಯಾದ ಜಾಗ ಸಿಗ್ತಾ ಇಲ್ಲ ಅಂತ ಭಯ. ಎಲ್ಲಿ ಅದ್ರ ಅಡಿಗೆ ಬಿದ್ದು ಪ್ರಾಣ ಹೋಗುತ್ತೋ, ಆ ಜಡೆಯ ಅಡಿಯಲ್ಲಿ ಹೋಗಿ ಅಪ್ಪಚ್ಚಿ ಆಗಿ ಬಿದ್ದು ಬಿಟ್ರೆ ಆಮೇಲೆ ಏನ್ ಅಂತ ಆಗತ್ತೆ ಅನ್ನೋ ಉದ್ವಿಗ್ನ ಲೋಚನಂ. ಬಿಭ್ರತ್ ಕೇಶಾಭರಣ ಭಾರೇಣ ಮಾಲಾ ಮುತ್ಪಲ ಮಲ್ಲಿಕಾಭರಣಂ ಸುಭಜಾಂಗ ಸುಕೇಶ ಭಾರ, ಸೊಂಪಾಗಿ ಬೆಳೆದ ಕೂದಲು, ಅಶ್ವಿನಿ ಹೇರ್ತಾ ಇಲ್ಲ. ಮಲ್ಲಿಕ, ಯಾರೋ ಗೋಡು ತಲೆಯ ರಹಸ್ಯದವನು ಹೇಳಿದ್ದ, ನಿಮ್ಮ ರಹಸ್ಯ ಏನಿದೆ ಅಶ್ವಿನಿ ತೈಲ ಅಂತ. ಅದು ಮಲ್ಲಿಗೆಯ ಮೊಗ್ಗು, ಮಲ್ಲಿಗೆಯ ಮುದ್ದಾದ ಮಾಲೆ ಅವಳ ಶೋಭೆಯನ್ನ ಹೆಚ್ಚಿಸ್ತಾ ಇತ್ತೋ ಅಥವಾ ಅದರ ಶೋಭೆ ಹೆಚ್ಚಿತ್ತೋ ನೋಡುವವರ ಕಣ್ಣಿನ ಮೇಲಿತ್ತು ದೃಷ್ಟಿ. ಸುಂದರವಾದ ಕೊರಳಿಗೆ ಮೈ ಹೆಚ್ಚುವ ಆಭರಣ, ಕಂಠಕ್ಕೆ ಹೋಲುವಂಥದ್ದು, ಕುತ್ತಿಗೆಯ ಕೆಳಭಾಗಕ್ಕೆ ಹೋಲುವಂಥದ್ದು, ಸುಂದರವಾದ ತೋಳಿಗೆ ಜೊತೆಗೆ ಒಳ್ಳೆಯ ವಂಕಿ, ತೋಳ್ಬಳೆ ಅಂತ ಕರೀತಾರೆ ಅದನ್ನ, ಅಥವಾ ತೋಳ್ಬಂದಿ. ಸುಭುಜಾಂಗದ ಭೂಷಿತಂ, ಭುಜವೇ ಚೆನ್ನಾಗಿತ್ತು, ಇನ್ನು ಅಂಗದ ಅದರ ಜೊತೆಗೆ ಸೇರಿದಾಗ ಅದು ಇನ್ನೂ ಚೆನ್ನಾಗಾಯ್ತು. ಯಾವುದು? ತೋಳ್ಬಳೆ. ವಿರಜಾಂಬರ ಸಂವೀತಂ ಚಿತ್ರಬದ್ಧೀಯ ಶೋಭಯ ಕಾಂತ್ಯ ಪ್ರವಿಲಸದ್ ವಿರಜ ಅಂದ್ರೆ ಇಲ್ಲದ, ಕೊಳೆಯೇ ಇಲ್ಲದ ಅತ್ಯಂತ ಸುಂದರವಾದ ಸೀರೆಯನ್ನು ಉಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಆಶ್ಚರ್ಯಕರವಾದ ಸೌಂದರ್ಯ ಅನ್ನುವಂಥದ್ದು ಎಲ್ಲರ ಕಣ್ಣನ್ನು ಅಲ್ಲಿಗೆ ಸೂಜಿಯಿಂದ ಚುಚ್ಚಿ ಗುಂಡು ಪಿನ್ ಹಾಕಿ ಬೋರ್ಡ್ ಅಲ್ಲಿ, ಕೆಲವು ನೋಟಿಸ್ ಬೋರ್ಡ್ ಅಲ್ಲಿ ಇಡ್ತಾರಲ್ಲ, ಹಂಗೆ ಕಣ್ಣನ್ನು ಯಾರೋ ಅಲ್ಲಿ ತಗೊಂಡೋಗಿ ಅವರ ನೋಟವನ್ನು ಚುಚ್ಚಿಟ್ಟ ಹಾಗಿತ್ತು. ಅದು ಪಕ್ಕಕ್ಕೆ ಸರಿಯುವುದೇ ಇಲ್ಲ. ಜೊತೆಗೆ ಸೊಂಟಕ್ಕೆ ಕಟ್ಟಿದಂತಹ ಸುಂದರವಾದ ಒಡ್ಯಾಣ, ಡಾಬು ಅಂತ ಹೇಳ್ತೇವಲ್ಲ, ಅದು ತುಂಬಿಕೊಂಡಿದೆ. ಸುಂದರವಾದ ಚಲಿಸುವ ಪಾದಗಳಲ್ಲಿ ಗೆಜ್ಜೆಯ ಗನಿ, ಎಷ್ಟು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದ್ದಾಳೆ ಅಂತ ಗೆಜ್ಜೆಗಳೇ ಹೇಳುವಂತೆ ಕಟ್ಟಿಕೊಂಡಿದ್ದಾಳೆ. ಹೀಗೆ ತೇನ್ಯೋನ್ಯತ ಸುಧಾಪ ಸೌರೀಢ ಸ್ಮಿತ ವಿಕ್ಷಿಪ್ತ ಭ್ರೂವಿಲಾಸಾವಲೋಕನೈ ನಾಚಿಕೆಯನ್ನು ಹೊತ್ತ ನಗು ಬೇರೆ, ಇಷ್ಟಕ್ಕೆ ಕಿಚ್ಚು ಹಚ್ಚುವಂತಿತ್ತು. ಜೊತೆಗೆ ಉಬ್ಬಿನ ಕುಣಿತ, ಅದರ ಜೊತೆಗೆ ಕಡೆಗಣ್ಣ ನೋಟ, ಇದು ಇಷ್ಟು ಒಂದೊಂದೇ ಅಪಾಯಕಾರಿ. ಉಬ್ಬಾರಿಸಿದ್ರೇನೆ ಬಿದ್ದೋಗ್ತಾರೆ, ಕಡೆಗಣ್ಣ ನೋಟದಿಂದ ಹಾಕಿದ್ರೆ ಸುಟ್ಟೋಗ್ತಾರೆ. ಆಮೇಲೆ ಅದರ ಜೊತೆಗೆ ನಕ್ಕು ಬಿಟ್ರಂತೂ ಅವರೇ ಹೊಂಡ ತೋಡಿ ಅದರೊಳಗೆ ಬಿದ್ದು ಮಣ್ಣು ಹಾಕೊಂಡು ಸತ್ತೋಗ್ತಾರೆ. ಅಂತ ಎಲ್ಲ ಒಟ್ಟೊಟ್ಟಿಗೆ ಸೇರಿದಾಗ ಈ ದೈತ್ಯರ ಮನಸ್ಸಿನಲ್ಲಿ ಏನಾಯ್ತು ಅಂತಂದ್ರೆ, ಕಾಮ ಮುದ್ದೀಪನೆ ಮುಹು, ಅವಳ ಬಗೆಗೆ ತಮ್ಮ ಚಿತ್ತದಲ್ಲಿ ಅವಳೇ ಬೇಕು ಅನ್ನುವಂತಹ ಅತ್ಯಂತ ಆಸಕ್ತಿ ಹುಟ್ಟಿಬಿಟ್ಟಿತು. ತೇನೋನ್ಯತ ಸುಧಾ ಪಾತ್ರಂ ಹರಂತ್ಯಷ್ಟ ದೈತ್ಯರು ಅಂದ್ರೆ ನಿರೂಪದಿಂದ ಬರುವ ಹೊತ್ತಿಗೆ ಅವರ ಕೈಯಲ್ಲಿ ಸುಧಾ ಕಲಶಕ್ಕಾಗಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇತ್ತು. ಮೊದಲು ನನಗೆ ನಿನಗಲ್ಲ, ನಾನು ಎಷ್ಟು ಕಷ್ಟಪಟ್ಟಿದ್ದೆ, ನಾನು ತುದಿಯಲ್ಲಿ ಹಿಡ್ಕೊಂಡಿದ್ದೆ, ನಾನು ವಿಷವನ್ನು ಮೊದಲು ತಿಂದು ಮುಖ ಎಲ್ಲ ಕಪ್ ಮಾಡ್ಕೊಂಡು ಕಿವಿಯಲ್ಲೆಲ್ಲ ಗಾಳಿ ಬಿಟ್ಟವ್ ನಾನೇ, ಅದರಿಂದಾಗಿ ನನಗದು ಮೊದಲು ಸಿಗ್ಬೇಕು ಅಂತ ಒಬ್ಬೊಬ್ರು ಒಂದೊಂದು
ವಾದವನ್ನ ಮಾಡ್ತಾ ಮಾಡ್ತಾ ದರೋಡೆಕೋರರ ಹಾಗೆ ವರ್ತಿಸ್ತಾ ಇದ್ದವರು, ಪರಸ್ಪರ ಹೀನಾಯವಾಗಿ ಬೈಕೊಳ್ತಾ ಇದ್ದವರು, ಒಂದು ಕ್ಷಣಕ್ಕೆ ಗೆಜ್ಜೆಯ ದನಿ, ಆ ಡಾಬಿನ ಆ ಮಂಜೀರದ ಸದ್ದು, ಜೊತೆಗೆ ಅವಳ ವನಪು ವಯ್ಯಾರದ ನೋಟ, ಸಹಜವಾದ ನಗು, ಒಂದೊಂದೂ ಕೂಡ ಆಯುಧಗಳೇ ಅಲ್ಲದ ರೀತಿಯಲ್ಲಿ ಕೊಲ್ಲುವಂತಹ ವಿಚಿತ್ರವಾದ ವಸ್ತುಗಳು. ಅಂಥದ್ದಕ್ಕೆಲ್ಲದಕ್ಕೂ ಒಟ್ಟಿಗೆ ಬಲಿಯಾಗಿ ಹೋದ್ರು ಆ ದೈತ್ಯರು. ಅಹೋ ರೂಪಮಹೋ ಧೈರ್ಯಂ ಅಹೋ ಅಸ್ಯಾಂ ನವಂ ವಯ ಇತಿ ತೇತಾ ಕೃತ್ಯ ಭಲೆ ಭಲೆ, ಏನು ರೂಪ, ಏನು ಶರೀರದ ಕಾಂತಿ, ಏನು ಯೌವನ ಅಂತ ಅವರ ಮನಸ್ಸಿನಲ್ಲಿ ಹುಟ್ಟಿದ್ದ ಆಸೆಯನ್ನ ಪದಗಳಲ್ಲಿ ವಿವರಿಸ್ತಾ ಆಕೆಯ ಕಡೆಗೆ ಹೆಜ್ಜೆ ಇಡ್ತಾ ಪೃಚ್ಛಯ, ಹೃದಯದೊಳಗಿದ್ದ ಎಲ್ಲ ತಮ್ಮ ಬಯಕೆಗಳನ್ನೆಲ್ಲ ಬಾಯಿಯಲ್ಲಿ ಆಡುತ್ತಾ ಹತ್ತಿರ ಬಂದ್ರು. ಕಾತ್ವಂ ಕಂಜಫಲಾಶಾಕ್ಷಿ ಕುತೋ ಹಿಂಸಸಿ ಮೋರು. ಕಂಜಫಲಾಶಾಕ್ಷಿ, ಕಮಲದ ದಳವನ್ನ ಹೋಲುವ ಕಣ್ಣಿನವಳೆ, ನಸುಕೆಂಪಾದ ತಾರೆಯ ಕೊನೆಯ ಅಂಚಿನಿಂದ ಕೊಲ್ಲುವವಳೆ, ಏನು, ಯಾರು ನೀನು? ಕುತೋವಾ, ಎಲ್ಲಿಂದ ಬಂದಿ? ಕಿಂ ಚಿಕೀರ್ಷಸಿ, ಏನ್ ಮಾಡ್ಲಿಕ್ಕಿದ್ದಿ? ಕಸ್ಯಾಸಿ, ನೀನ್ ಯಾರಿಗೆ ಸಂಬಂಧಪಟ್ಟವಳು? ವಾಮೋರು, ಅತ್ಯಂತ ಸುಂದರವಾದ ಶರೀರವನ್ನ ಹೊಂದಿದವಳೆ. ವದ ನಹ ಮನಾಂಸಿ ಮಥ್ನತೀವ, ನೀನ್ ಬರ್ತಾ ಇರ್ಬೇಕಾದ್ರೆ ಇಷ್ಟೊತ್ತು ಮಾಡಿದ್ ನಾವು ಸಮುದ್ರ ಮಥನ ಆದ್ರೆ ಅದಕ್ಕಿಂತ ಜೋರಾಗಿ ನಮ್ಮ ಮನಸ್ಸನ್ನ ನೀನೇ ಮಥಿಸ್ತಾ ಇದ್ದಿ. ಇಲ್ಲಿ ಯಾವ ಅಮೃತ ಹುಟ್ಟುತ್ತೋ ಗೊತ್ತಿಲ್ಲ, ಆದ್ರೆ ನಹ ಮನಾಂಸಿ ಮಥ್ನಾಸಿ ಮಥ್ನತಿ ಇವ, ನಮ್ಮ ಮನಸ್ಸನ್ನೇ ನೀನು ಚೆನ್ನಾಗಿ ಕಡಗೋಲಲ್ಲ ಇದು, ಕುಡುಗೋಲು ಹಾಕಿ ಒಳಗಿನಿಂದ ಗುದ್ದಿದಾಗ ಆಗ್ತಾ ಇದೆ ನಮ್ಮ ಮನಸ್ಸನ್ನು. ನವಯಂ ಸ್ವಾಮರೈ ದೈತ್ಯೈಃ ಸಿದ್ಧ ಗಂಧರ್ವಚಾರಣೈ ದೇವತೆಗಳು, ದಾನವರು, ಸಿದ್ಧರು, ಗಂಧರ್ವರು, ಚಾರಣರು, ಲೋಕದಲ್ಲಿರುವ ಇನ್ನೂ ಅನೇಕ ದಿಕ್ಕುಗಳಲ್ಲಿ ಪಾಲಿಸುವಂತಹ ಪಾಲಕರು, ಬಹುಶಃ ನಿನ್ನನ್ನು ಇಲ್ಲಿ ತನಕ ಯಾರು ಮುಟ್ಟೇ ಇಲ್ಲ ಅನ್ಸುತ್ತೆ. ಸ್ಪೃಷ್ಟಪೂರ್ವಾಂನಸ್ತು ನ ಜಾನೀಮ, ನಿನ್ನನ್ನು ಇಲ್ಲಿ ತನಕ ಯಾರು ಸ್ಪರ್ಶಿಸಿರ್ಲಿಲ್ಲ, ಸ್ಪರ್ಶಿಸ್ತಿರ್ತಾರೆ ಅಂತ ನಾವು ಭಾವಿಸುವುದಿಲ್ಲ. ಇನ್ನು ಮನುಷ್ಯರೇನು, ಕುತೋ ನೃಭಿಹಿ, ಮನುಷ್ಯರಂತೂ ನಿನ್ನ ಕಡೆಗೆ ಅವರಿಗೆ ತೂಗ್ಲಿಕ್ಕೆ ಬರಲ್ಲ. ಅವರು ನಿನ್ನ ಸೌಂದರ್ಯದ ಗುಟ್ಟನ್ನು ಅವ್ರು ಯಾರೂ ಕೂಡ ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ನಿನ್ನ ಶರೀರವನ್ನು ಗಮನಿಸಿದಾಗ ಲೋಕೇಶೈಶ್ಚ ಕುತೋ ನೃಭಿಹಿ ತು ನ ಜಾನೀಮಃ, ಇಲ್ಲಿ ತನಕ ಯಾವುದೇ ಪುರುಷ ಸ್ಪರ್ಶದಿಂದ ನಿನ್ನ ದೇಹದ ಚೆಲುವು ಕಡಿಮೆಯಾದಂತೆ ನಮಗೆ ಕಾಣಿಸ್ತಿಲ್ಲ. ನೂನಂ ತ್ವಂ ವಿಧಿನಾ ಶುಭ್ರು ಪ್ರೇಷಿತಾ ಶರೀರಿನ ಪ್ರೀತಿ ಸುಂದರವಾದ ಹುಬ್ಬಿನವಳೆ, ಅದು ಸುಭ್ರು ಅನ್ನುವ ಶಬ್ದ. ಸುಭ್ರು ಅಂದ್ರೆ ಭ್ರೂ ಅಂದ್ರೆ ಹುಬ್ಬು, ಸುಭ್ರು ಅಂದ್ರೆ ಶೋಭನಾ ಭ್ರೂ ಯಸ್ಯಾಹಸ, ಸುಭ್ರೂ ಸಂಬೋಧನೆ ಸುಭ್ರು, ಸುಬ್ಬು ಅಲ್ಲ. ಈಗಳ ಮೇಲಿನ ಕರುಣೆಯಿಂದ ವಿಧಿ ಬಹುಶಃ ನಿನ್ನನ್ನ ಕಳುಹಿಸಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಂದ್ರಿಯಗಳಿಗೆ, ಮನಸ್ಸಿಗೆ, ಹೃದಯಕ್ಕೆ ಏನೇನು ಬಹುಶಃ ಸುಖವನ್ನ ಅನುಭವಿಸ್ಲಿಕ್ಕೆ ಅಂತ ಇದೆಯೋ ಎಲ್ಲದಕ್ಕೂ ಸಂತೋಷ ಕೊಡಬಲ್ಲಂತಹ ಸೌಂದರ್ಯ ನಿನ್ನದು. ನಿನ್ನನ್ನು ಕಳಿಸಿದ್ಯಾರಿಲ್ಲಿಗೆ? ಯಾರು ಕಳಿಸಿದಾನೆ? ಯಾಕೆ ಕಳಿಸಿದ್ದಾನೆ? ಸಾತ್ವಂ ನ ಸ್ಪರ್ಧಮಾನಾನಾಂ ಏಕಂ ಬದ್ಧವೈ ತೆಳುವಾದ ನಡುವಿನವಳೆ, ಸುಮಧ್ಯಮೇ, ನೀನು ಅತ್ಯಂತ ಸುಂದರಿ. ನಾವು ಎಲ್ಲ ಒಂದೇ ಕುಟುಂಬದವರು, ಆದ್ರೆ ಈ ಅಮೃತ ಬಂದ ಮೇಲೆ ನಾವೆಲ್ಲ ಬೇರೆ ಬೇರೆ ಕುಟುಂಬ ಆಗ್ಬಿಟ್ವಿ. ಈಗ ಈ ವಸ್ತುವಿಗಾಗಿ ಎಲ್ಲರಲ್ಲೂ ಪೈಪೋಟಿ ಹುಟ್ಟಿಬಿಟ್ಟಿದೆ, ಪರಸ್ಪರ ದ್ವೇಷ ಶುರುವಾಗಿಬಿಟ್ಟಿದೆ. ನಮ್ಗನ್ನಿಸ್ತಾ ಇದೆ ನೀನೇ ಏನಾದ್ರೂ ಮಾಡಿ ಈ ವಿವಾದವನ್ನ ಬಗೆಹರಿಸಿ ನಮಗೆ ನೆಮ್ಮದಿಯನ್ನು ಕೊಡಬೇಕು. ನಿನ್ನ ಹತ್ರ ಒಪ್ಪಿಸಿದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಈ ಅಮೃತದ ಒಂದು ವಸ್ತುವಿಗಾಗಿ ನಮ್ಮಲ್ಲಿ ಹುಟ್ಟಿದಂತಹ ದ್ವೇಷವನ್ನು ದೂರ ಮಾಡಿ ವಿವಾದವನ್ನು ಪರಿಹರಿಸಿ ನಮಗೆ ನೆಮ್ಮದಿಯ ತಾಣವನ್ನು ಒದಗಿಸಿಕೊಡೆ. ಓ ಹುಡುಗಿ, ನೀನೇ ಇದಕ್ಕೆ ಸಮರ್ಥಳು. ವಯಂ
ಕಶ್ಯಪದಾಯಾದಾಹ ಭ್ರಾತರ ಕೃತ ಪೌರುಷ ನಭೇದೋಪಂ ಭವೇ. ನಾವು ಕಶ್ಯಪ ಮುನಿಯ ಮಕ್ಕಳು. ಕಶ್ಯಪ ದಾಯಾದಾಹ. ದಾಯ ಅಂದ್ರೆ ಹಿರಿಯರಿಂದ ಬರುವ ವಸ್ತು. ಅದ ಅಂದ್ರೆ ತಿನ್ನುವಂಥದ್ದು. ಹಿರಿಯರಿಂದ ಬಂದದ್ದನ್ನ ತಿನ್ನುವವರು ನಾವು, ಅಂದ್ರೆ ಹಂಚಿಕೊಳ್ಬೇಕಾದವರು ಅಂತ ಅರ್ಥ. ಭ್ರಾತರ ಅಣ್ಣ ತಮ್ಮಂದಿರು. ಆದ್ರೆ ಯಾರು ಕಮ್ಮಿ ಇಲ್ಲ. ಕೃತ ಪೌರುಷಾಹ, ನಾನು ಜಾಸ್ತಿ ಅಂದ್ರೆ ಇನ್ನೊಬ್ಬ ಅದಕ್ಕಿಂತ ಎದೆ ಉಬ್ಬಿಸಿ ಮಾತಾಡ್ತೇನೆ ನಾನು ಜಾಸ್ತಿ ಅಂತ. ಈಗ ಎಲ್ರೂ ಜಾಸ್ತಿ ಇಂದಾಗ ತಲೆ ಮೇಲೆ ಕುಟ್ಟಿ ಯಾರನ್ನ ಯಾರು ಬೆಕ್ಕಿ ಗಂಟೆ ಕಟ್ಟೋರು ಯಾರು, ದೊಡ್ಡೋರು ಯಾರು ಅಂತ. ವಿಭಜಸ್ವ ಯಥಾ ನ್ಯಾಯಂ, ಎಲ್ರಿಗೂ ನ್ಯಾಯ ಬರುವ ಹಾಗೆ, ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಅಮೃತ ಸಿಗುವ ಹಾಗೆ ನೀನು ವಿಭಜಸ್ವ. ನೈವ ಭೇದೋ ಯಥಾ ಭವೇತ್, ನಮ್ಮಲ್ಲಿ ಯಾವುದೇ ರೀತಿಯಾದ ಕಲಹ ಉಂಟಾಗದಂತೆ ಹಂಚಿಕೊಡು, ನಾವು ನೀನು ಹೇಳಿದಂತೆ ಕೇಳ್ತೇವೆ. ಇತ್ಯುಪಾಮಂತ್ರಿತೋ ದೈತ್ಯೈಹಿ ಮಾಯಾ ಯೋಷಿದ್ ಹರಿರ್ವ ವಪುರ್ ಹರಿಹಿ ರಹಸ್ಯ ರುಚಿರ. ಯಾವಾಗ ಮಧ್ಯಸ್ಥಿಕೆ ದೈತ್ಯರು ಮಾಡ್ಲಿಕ್ಕೋಸ್ಕರ ತನ್ನನ್ನೇ ಆಹ್ವಾನಿಸಿದಾಗ ತಾನು ಇಚ್ಛೆಪಟ್ಟು ಸ್ವೀಕರಿಸಿದಂತಹ ಸ್ತ್ರೀ ರೂಪದಿಂದ, ಅಂದ್ರೆ ಇದು ಯಾವುದೋ ಒಂದು ದೋಷದಿಂದಾಗಿ ಅವಳಿಗೆ ಸ್ತ್ರೀ ರೂಪ ಬಂದದ್ದಲ್ಲ ಅಂತ ಅರ್ಥ. ತಾನೇ ಬಯಸಿ ಪಡೆದಂತಹ ಸ್ತ್ರೀ ರೂಪದಿಂದ ಅವರನ್ನ ಮೋಹಗೊಳಿಸಿದ್ದರ ಕುರಿತಾಗಿ ಅವರು ಬಲಿ ಬಿದ್ದದ್ದನ್ನ ನೋಡಿ ಹರಿಹಿ ರಹಸ್ಯ ಒಳಗೊಳಗೆ ನಕ್ಕು ತನ್ನ ಆಕರ್ಷಕವಾದ ಕುಡಿನೋಟದಿಂದ ಅವರನ್ನೆಲ್ಲ ಅಡ್ಡ ಮಲಗಿಸಿದ. ಇದಮಬ್ರವಿ, ಇದನ್ನು ಹೇಳಿದ. ಶ್ರೀ ಭಗವಾನುವಾಚ ಕಥಂ ಕಶ್ಯಪದಾಯಾದ ಶುನಯಾನ್. ಅಲ್ಲ, ನನಗೆ ಒಂದು ದೊಡ್ಡ ವಿಷಯ ಪ್ರಶ್ನೆ ಬರ್ತಾ ಇರುವುದು. ನೀವೆಲ್ಲ ಕಶ್ಯಪ ಮನೆಯ ಕಶ್ಯಪ ಗರ್ಭ ಸಂಜಾತರು ಅಂತ ಹೇಳ್ಕೊಳ್ತಾ ಇದ್ದೀರಿ. ನಾವೆಲ್ಲ ಕಶ್ಯಪ ಕುಲದಲ್ಲಿ ಹಿರಿಯರು, ನಮಗೆ ಅಸಾಧಾರಣವಾದ ವ್ಯಕ್ತಿತ್ವ ಇದೆ. ನನ್ನಂತಹ ಒಬ್ಳು ಹೆಣ್ಣು ಮಗಳಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ನಾನ್ ನಿಮ್ಗೆ ಇಲ್ಲಿ ತನಕ ಪರಿಚಯವೇ ಇಲ್ಲ, ಇವತ್ತೇ ನಿಮ್ಗೆ ಸಿಗ್ತಾ ಇರೋದು. ತಕ್ಷಣ ರಿಕ್ವೆಸ್ಟ್ ಬಂದ ತಕ್ಷಣ ಅದು ಹೇಗೆ ಒಪ್ಕೊಳ್ತೀರಿ? ಕೂಡ್ಲೆ ಅದನ್ನ ಹೇಗೆ ನೀವು ನನ್ನನ್ನ ಕರೆದು ನಿಮ್ಮ ನ್ಯಾಯದ ವ್ಯವಸ್ಥೆಯಲ್ಲಿ ನನ್ನ ಜೋಡಿಸ್ಕೊಳ್ತೀರಿ? ನನ್ನ ಮೇಲೆ ಹೇಗೆ ವಿಶ್ವಾಸ ಇಡ್ತೀರಿ? ಬುದ್ಧಿವಂತರಾದವರು ಯಾವತ್ತೂ ಕೂಡ ಪರಿಚಯ ಇಲ್ಲದವರ ಹತ್ರ ಯಾವತ್ತೂ ಕೂಡ ತಮ್ಮ ನಂಬಿಕೆಯನ್ನು ಇಟ್ಟು ಮಾತಾಡಲ್ಲ. ನೀವು ಸಿಕ್ಕಾಪಟ್ಟೆ ದೊಡ್ಡ ಮನೆತನದವರು, ದೊಡ್ಡ ಬುದ್ಧಿ ಇದ್ದವರು, ಅನೇಕ ಹಿಂದಿನ ಇತಿಹಾಸದ ಪುಟಗಳನ್ನೆಲ್ಲ ಹಿಂದೆ ಮುಂದೆ ತಿರುಗಿಸಿ ಉಲ್ಟನೂ ಓದಿ ಅಭ್ಯಾಸ ಮಾಡಿದವರು, ಇಂಥವ್ರು ಇರ್ಬೇಕಾದ್ರೆ ನಿಮ್ಗೆ ನನ್ನ ಮೇಲೆ ಹೇಗೆ ವಿಶ್ವಾಸ ಬರುತ್ತೆ? ಸಾಮಾನ್ಯ ಬುದ್ಧಿವಂತ ಯಾರು ಈ ತಪ್ಪು ಮಾಡಲ್ಲ. ಅಂದ್ರೆ ನೀವು ಬುದ್ಧಿವಂತರಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಬುದ್ಧಿವಂತರು ಈ ತಪ್ಪು ಮಾಡಲ್ಲ. ಸಾಲಾವೃಕಾಣಾಂ ಸ್ತ್ರೀಣಾಂಚ ಸ್ವೈರಿಣೀನಾಂ ದುರದೃಶ ಯಾವತ್ತೂ ಕೂಡ ಸಾಲಾವೃಕಾಣಾಂ ಸ್ತ್ರೀಣಾಂಚ ಸ್ವೈರಿಣೀನಾಂ ಸುರದ್ವಿಷಃ, ಈ ಕೋತಿಗಳ ಜೊತೆಗೆ, ನರಿಗಳ ಜೊತೆಗೆ, ನಾಯಿಗಳ ಜೊತೆಗೆ, ಇನ್ನು ದೇಹವನ್ನ ಅಂದ್ರೆ ಅದರಿಂದಲೇನೆ ತಮ್ಮ ಬದುಕನ್ನ ಸೆಳೆಯುವಂತಹ ವ್ಯಕ್ತಿಗಳ ಜೊತೆಗೆ ಹೆಣ್ಣು ಅನ್ನುವಂತ ಇದು ಸಖ್ಯ ಅನ್ನುವಂಥದ್ದು ಶಾಶ್ವತ ಅಲ್ಲ. ಅಸುರರೇ ನೀವೆಲ್ಲರೂ ಕೂಡ ನಿಮ್ಮ ಸಂತೋಷಕ್ಕಾಗಿ ಮತ್ತೆ ಮತ್ತೆ ಯಾರ್ಯಾರನ್ನೂ ಹುಡ್ಕೊಂಡು ಹೋಗ್ತಾ ಇರುವವರು. ಆದ್ರಿಂದಾಗಿ ನನ್ನ ಹತ್ರ ನಿಮ್ಗೆ ಹೇಗೆ ನಂಬಿಕೆ ಬರುತ್ತೆ? ನಾನು ನಿಮ್ಗೆ ಇವತ್ತೇ ಸಿಕ್ಕಿದವಳು, ಇವತ್ತೇ ನನ್ನ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇರುವುದು. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಈ ಸೆಳೆತವನ್ನ. ಶ್ರೀ ಶುಕ ಉವಾಚ ಇತಿ ತೇ ಕ್ಷೈಲಿತೈಸ್ತಸ್ಯಾಃ ಜಹಸಂಭೀರಂ. ಈ ಮಾತು ಹೇಳಿದ್ಮೇಲೆ ಜಾಸ್ತಿ ನಂಬಿಕೆ ಬಂತವ್ರಿಗೆ. ಅಲ್ಲಿ ತನಕ ಸೀದಾ ತಗೊಂಡಿದ್ರೆ ಕೊಡ್ಲಿಕ್ಕೆ ಒಂದ್ಸಲ ಯೋಚನೆ ಮಾಡ್ತಿದ್ರು ಏನು. ನನ್ನನ್ನು ಹೇಗ್ ನಂಬಿದ್ರಿ ಅಂತ ಕೇಳಿದ್ರಲ್ಲ, ಜಾಸ್ತಿ ನಂಬಿಕೆ ಬಂದ್ಬಿಡ್ತು. ತಕ್ಷಣವೇ ಶುಕಾಚಾರ್ಯರು ಹೇಳ್ತಾರೆ, ದೈತ್ಯರೆಲ್ಲ ಇವಳೇನೋ ತಮಾಷೆ ಮಾಡ್ತಾ ಇದ್ದಾಳೆ, ನಮ್ಮನ್ನ ಸೋಲಿಸಿ ಇವಳು ಎಲ್ಲಿಗೆ ಹೋಗ್ತಾಳೆ, ನಮ್ಮ ಕೈ ತಪ್ಪಿಸಿ ಇವಳಿಂದ ಹೇಗೆ ದೂರ ಓಡ್ಲಿಕ್ಕಾಗತ್ತೆ, ಇವಳೇನಾದ್ರು ಕೊಡ್ಲಿಲ್ಲ ಅಂದ್ರೆ ಇವಳನ್ನೇ ಸಿಗದು ತಿಂದು ಬಿಟ್ರೆ ಆಯ್ತು, ಅದರಲ್ಲಿ ಇವಳು ಮೋಸ ಮಾಡುವ ಪರಿಸ್ಥಿತಿ ಹೇಗ್ ಬರುತ್ತೆ ಅಂತ ಒಳಗೊಳಗೆ ಯೋಚನೆ ಮಾಡಿ ಅವರೇ ಕೊನೆಗೆ ಹೇಳ್ತಾರೆ. ಅಂದ್ರೆ ಜಹಸುಹು ಗಂಭೀರಂ ಮಾತಾಡ್ತಾ ಹೇಳ್ತಾರೆ, ನೀನು ಸುಳ್ಳು ತಮಾಷೆಗೆ ಹೀಗೆಲ್ಲ ಹೇಳ್ಬಾರ್ದು. ಆಶ್ವಸ್ತ ಮನಸ್ಸು ಅಸುರಾಹ ಕ್ಷೇಳಿತೈಹಿ,
ಶ್ವೇಳಿತ ಅಂತಂದ್ರೆ ನೀನು ತಮಾಷೆಗಾಗಿ ಹೀಗೆಲ್ಲ ಹೇಳಬಾರ್ದು, ನಿನ್ನನ್ನ ನಾವು ನಂಬ್ತೇವೆ, ನೀನ್ ಹಾಸ್ಯಕ್ಕಾಗಿ ಹೀಗೆ ಹೇಳಿದ್ರು ಕೂಡ ನೀನು ವಂಚಕತನವನ್ನ ತೋರುವುದಿಲ್ಲ, ನಮಗೆ ಅನ್ಯಾಯ ಮಾಡುವುದಿಲ್ಲ ಅಂತ ನಮಗೆ ಗೊತ್ತಿದೆ ಅಂತ ಆ ಅಭಿಪ್ರಾಯವನ್ನ ಇಟ್ಟು ನಕ್ಕು ಒಳಗಿನಿಂದ ಒಂದು ವಿಶ್ವಾಸ ಇತ್ತು ಕೊಡ್ತಾಳೆ ಅಂತ ಅಮೃತ ಕಲಶವನ್ನ ದದುಹು ಅವಳ ಕೈ ಕೊಟ್ಟರು. ತಥೋ ಗೃಹೀತ್ವಾ ಅಮೃತ ಭಾಜನಂ ಹರಿರ್ಬಭಾಸ ಈಶತ್ ಸ್ಮಿತ ಕೃತಮಯಾವೋಭುಭಜೆ. ಶ್ರೀಹರಿ ಅಮೃತದ ಕಲಶವನ್ನ ಸ್ವೀಕರಿಸಿದ, ನಕ್ಕ. ನಾನು ಸರಿಯೋ ತಪ್ಪು ಏನ್ ಮಾಡಿದ್ರು ನೀವು ಒಪ್ಕೊಳ್ತೀರಿ ಅಂತಾದ್ರೆ ಮಾತ್ರ ನಾನು ಅಮೃತ ಹಚ್ಚುತ್ತೇನೆ. ಒಬ್ರಿಗೊಂಚೂರು ಜಾಸ್ತಿ ಬರ್ಬೋದು, ಒಬ್ರಿಗೊಂಚೂರು ಕಮ್ಮಿ ಬರ್ಬೋದು. ನನಗೆ ಲೆಕ್ಕ ಮಾಡಿ ಔನ್ಸ್ ಲೆಕ್ಕದಲ್ಲಿ ನಿಮ್ಗೆ 1 ಗ್ರಾಮ್ ಜಾಸ್ತಿ ಆಯ್ತು, ಅವ್ರಿಗೆ 1 ಗ್ರಾಮ್ ಕಮ್ಮಿ ಆಯ್ತು ಅಂತೆಲ್ಲ ಗಲಾಟೆ ಮಾಡಿದ್ರೆ ನಿಮ್ ಟೀಕೆ ಕೊಟ್ಟು ಹಾಗೆ ಬೆಂತಿರುಗಿಸ್ಕೊಂಡು ಹೊಟ್ಟೋಗ್ಬಿಡ್ತೇನೆ, ನಿಮ್ಮನ್ನ ನೋಡುದು ಇಲ್ಲ ಆಮೇಲೆ ನಾನು. ಇದಕ್ಕೆಲ್ಲ ಒಪ್ಪುದು ಅಂತಾದ್ರೆ ಕೃತಮಯಾವೋ ವಿಭಜೆ ಸುಧಾಮಿಮಾಂ, ನಾನು ನಿಮ್ಮ ಅಪೇಕ್ಷೆಯಂತೆ ಈ ಅಮೃತದ ತಟ್ಟೆಯಲ್ಲಿರುವಂತಹದ್ದನ್ನ ನಿಮ್ಮ ಕೈಗೆ ಒಪ್ಪಿಸ್ತೇನೆ, ಹಂಚುತ್ತೇನೆ ಅಂತ. ಇತ್ಯಭಿವ್ಯಾಹೃತಂ ತಸ್ಯ ಆಕರ್ಣ್ಯ ಅಸುರ ಪುಂಗವ ಜನ್ಮಂಸತ. ಅಸುರರೆಲ್ಲ ಅವಳ ನಿಜವಾದ ಸ್ವರೂಪ ಏನು ಅಂತ ಗೊತ್ತಿಲ್ಲ, ಯಾರದು ಅಂತ. ಅವರು ಶ್ರೀಹರಿ ಅಂತ ಅನ್ಕೊಳ್ಳಿಲ್ಲ, ಹರಿಶ್ರೀ ಅಂತ ಅನ್ಕೊಂಡ್ಬಿಟ್ರು. ಹಾಗಾಗಿ ಅಲ್ಲ, ನಿತ್ಯಶ್ರೀ ಅಂತ ಏನೇನೋ ಹೆಸರಿದೆಯಲ್ಲ, ಅಂದ್ರೆ ಧನ್ಯಶ್ರೀ, ನಿತ್ಯಶ್ರೀ, ಶ್ರೀ ಅಂತ ಕೊನೆಗಿದ್ರೆ ಅದು ಸ್ತ್ರೀ, ಶ್ರೀ ಅಂತ ಈಚೆಗಿದ್ರೆ ಪುಂ. ಶ್ರೀಹರಿ ಅಂತ ಗೊತ್ತಾಗ್ಲಿಲ್ಲ, ಹರಿಶ್ರೀ ಅಂತ. ಶ್ರೀನಿತ್ಯ ಅಂತ ಯಾರ ಹೆಸರು ಇಟ್ಕೊಳ್ಳಲ್ಲ ಬಿಡಿ. ಹಾಗಲ್ಲ, ಪುಂ ರೂಪದಲ್ಲಿ ನಾನು ಶ್ರೀಹರಿ ಇದ್ದ ಹಾಗೆ ಪುಂ ರೂಪಕ್ಕೆ ಯಾರು ಶ್ರೀನಿತ್ಯ ಅಂತ ಹೆಸರು ಇಟ್ಕೊಳ್ಳಲ್ಲ ಅಂತಂದೆ. ಈಗ ಶ್ರೀನಿಧಿ ಅಂದ್ರೆ ಗಂಡು, ನಿಧಿಶ್ರೀ ಅಂದ್ರೆ ಹೆಣ್ಣು. ಹಾಗೆ ನೀನ್ ಏನ್ ಮಾಡಿದ್ರು ನಮ್ಗೆ ಒಪ್ಪಿಗೆ, ತಥೇ ತನ್ವ ಮಂಸತ, ನೀನ್ ಏನ್ ಮಾಡಿದ್ರು ನಮ್ಗೆ ಇಷ್ಟನೇ, ನೀನ್ ಒಟ್ಟು ನಮಗೆ ಅನುಕೂಲರಾಗಿ ಇರ್ಬೇಕಷ್ಟೇ. ಅಥೋಪೋಷ್ಯ ಕೃತ ಸ್ನಾನ ಹುತ್ವಾಚ ಹವಿಷಾನಲಂ ದತ್ವಾ ಗೋವಿಪ್ರಭೂತೆ ಪರಿಧಾಯಾಹ ತಾನಿತೆ ಕುಶೇಷು ಪ್ರಾವಿಶನ್ ಸರ್ವೇ ಪ್ರಾಗಗ್ರೇಷ್ವಭಿಭೂಷಿತಾ. ದೇವತೆಗಳು ಮತ್ತು ದೈತ್ಯರು ಉಪೋಷ್ಯ ಅಂದ್ರೆ ಉಪವಾಸದಲ್ಲಿ ಇದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನೆಲ್ಲ ತೊಟ್ಟು ಅನಲಂ ಹವಿಷಾಹುತ್ವ ಅಗ್ನಿಯಲ್ಲಿ ಹವಿಸ್ಸುಗಳನ್ನು ಕೊಟ್ಟು ಗೋವಿಪ್ರಭೂತೇಭ್ಯ ಗೋವುಗಳಿಗೆ, ಋತುಜರಿಗೆ, ಭೂತಗಳಿಗೆ ಕೊಡಬೇಕಾದಂತ ಪದಾರ್ಥಗಳನ್ನು ಚೆನ್ನಾಗಿ ಕೊಟ್ಟು ಸ್ವಸ್ಥೇಯನ ಕೃತ ಸ್ವಸ್ಥೇಯನಾಹ ಯೋಗ್ಯರಾದ ಪುರೋಹಿತರಿಂದ ಪುಣ್ಯಾಹವಾಚನವನ್ನ ಮಾಡಿಸಿ ಆಮೇಲೆ ತಮಗೆ ಇಷ್ಟವಾಗುವ ಒಳ್ಳೆ ರೀತಿಯ ಯಥೋಪಜೋಷಂ ವಾಸಾಂತಿ ಒಳ್ಳೆ ಬಟ್ಟೆ ಮತ್ತು ಆಭರಣಗಳನ್ನೆಲ್ಲ ತೊಟ್ಟುಕೊಂಡು ಪರಿಧಾಯ ಕುಶೇಷು ಪ್ರಾವಿಶನ್ ಪೂರ್ವಾಭಿಮುಖವಾಗಿ ಹಾಸಿದ ದರ್ಭೆಯ ಮೇಲೆ ಎಲ್ಲರೂ ಸ್ವಸ್ಥರಾಗಿ ನೇರವಾಗಿ ತಲೆಯನ್ನ ಎತ್ತಿ ಕೂತ್ರು. ಪ್ರಾಮುಖೇಶು ಉಪವಿಷ್ಟೇಶು ಸುರೇಶು ದ್ವಿತಿಜೇಶು ಚ ಧೂಪ ಮೋಲ್ ಏನೇನು ಹೌದೌದು, ಅಂದ್ರೆ ಅದು ಅವಳು ಹೇಳಿದಾಳಲ್ಲ, ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಬಡಿಸ್ತೇನೆ ಅಂತ. ಅವಳು ಬಡಿಸುವಾಗ ಇಷ್ಟ ಹೇಳಿದ್ಮೇಲೆ ಅದನ್ನೆಲ್ಲ ಮಾಡಿದ್ರು. ಅವರು ಕೂಡ ಯಥಾ ಪ್ರಕಾರ ಉಪವಾಸ ಮಾಡಿಕೊಂಡು ಯಜ್ಞದಲ್ಲಿ ಆಹುತಿಗಳನ್ನೆಲ್ಲ ಕೊಟ್ಟು, ಅವರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ರು ಕೆಲವೊಂದ್ಸರ್ತಿ ಬೇಕು ಅಂತ ಮಾಡಲ್ಲ. ಮಾಡುದಿದ್ರು ಯಾಕೆ ಮಾಡ್ತಾರೆ ಅಂದ್ರೆ ಅವರಿಗೆ ಏನಾದ್ರೂ ಒಂದು ಸಿದ್ಧಿ ಸಿಗುತ್ತೆ ಅಂತ ಮಾಡ್ತಿರ್ತಾರೆ. ಅದರಿಂದ ಏನೋ ಪ್ರತಿಯಾದ ಲಾಭ ಇರುತ್ತೆ. ಅದರಿಂದ ಅವರಿಗೆ ಇನ್ನಷ್ಟು ದೈಹಿಕವಾದ ಶಕ್ತಿ, ಮಾನಸಿಕವಾದ ಬಲ ಮತ್ತು ಸಂಪತ್ತಿನ ಹೊರಗಿನ
ಹೆಚ್ಚಳ ಆಗುತ್ತೆ ಅಂತಂದಾಗ ಮಾತ್ರ ಈ ಕರ್ತವ್ಯಗಳನ್ನೆಲ್ಲ ಮಾಡ್ತಾರೆ. ಈಗ ಅಮೃತ ಸಿಗುತ್ತೆ ಅಂದಾಗ ಅದನ್ನೆಲ್ಲ ಯಾಕೆ ಮಾಡಲ್ಲ? ನಾವು ಎಲ್ರು ಹೋಮ ಮಾಡ್ತಾರೆ ಅಂದ ತಕ್ಷಣ ಒಳ್ಳೆಯವರು, ತುಂಬಾ ಜ್ಞಾನಿಗಳು ಅಥವಾ ತುಂಬಾ ಅದ್ಭುತ ವ್ಯಕ್ತಿಗಳು ಅಂತ ಅನ್ಕೊಳ್ಲಿಕ್ಕೆ ಆಗಲ್ಲ. ಅವನು ಇನ್ನೊಬ್ಬನಿಗೆ ಹಾನಿ ಮಾಡುವುದಕ್ಕೆ ಕೃತ್ಯ ಪ್ರಯೋಗವನ್ನು ಮಾಡುವಾಗ್ಲೂ ಹೋಮದ ಹಾಗೆ ಕಾಣುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ನಮ್ಮ ಹೆಸರಲ್ಲೇ ಇದ್ರೂ ಗೊತ್ತಾಗಲ್ಲ. ಅದರಿಂದಾಗಿ ಅವರ ಹೊರಗಿನ ಚರ್ಯೆಯನ್ನ ನೋಡಿ ನಾವು ಯಾರನ್ನು ಕೂಡ ಸಾತ್ವಿಕರು ಒಳ್ಳೆಯವರು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಒಬ್ಬನ ವೇಷ ನೋಡಿ ಅವನನ್ನ ದಡ್ಡ, ಮೂರ್ಖ, ಅವನಿಗೆ ಏನು ಗೊತ್ತಿಲ್ಲ, ಅವನ ಅತ್ಯಂತ ಅಪ್ರಬುದ್ಧ ಅಂತಾನು ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗುದು. ಹೊರಗಿನ ವೇಷದಿಂದ ಕೇವಲ ತತ್ಕಾಲದ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಬಹುದು ಹೊರತು ಆಧ್ಯಾತ್ಮಿಕ ವ್ಯವಸ್ಥೆಯನ್ನ ತೀರ್ಮಾನ ಮಾಡ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆದ್ರಿಂದ ದೈತ್ಯರು ಕೂಡ ಚೆನ್ನಾಗಿ ಕರ್ತವ್ಯಗಳನ್ನೆಲ್ಲ ದೇವತೆಗಳು ಮಾಡುವುದಕ್ಕಿಂತ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಗಾಢವಾಗಿ ದೊಡ್ಡ ಧ್ವನಿಯಲ್ಲಿ ಬೊಬ್ಬೆ ಹೊಡ್ಕೊಂಡು ಮಾಡ್ತಾ ಕೂತಿದ್ದಾರೆ. ಸರಿ, ದಿತಿಜೇಶು ಸುರೇಶು ಚ, ದೈತ್ಯರ ಮಕ್ಕಳು ಮತ್ತು ದಿತಿಯ ಮಕ್ಕಳು ಮತ್ತು ಸುರರು ಎರಡೂ ಜನ ಒಳ್ಳೆಯ ಘಮಘಮಿಸುವ ಮಾಲೆಗಳನ್ನ ತೊಟ್ಟಿದ್ದಾರೆ. ರೂಪದಲ್ಲಿ ತಮ್ಮ ಹಣೆಯ ಒದ್ದೆಯ ಭಾಗವನ್ನು ಹೊಗೆಯಲ್ಲಿ ಇಟ್ಟು ಒಣಗಿಸಿಕೊಂಡು ಬಂದಿದ್ದಾರೆ. ಪೂರ್ವಾಭಿಮುಖವಾಗಿ ಕೂತಿದ್ದಾರೆ. ತಸ್ಯಾಂ ನರೇಂದ್ರ ಕಲಭೋರು ರಸದ್ದುಕೂಲ ಶ್ರೋಣಿ ತಟ ಭಕ್ತನಿ ವಿವೇಕ. ಮುಖವಾಗಿ ಕೂತಿದ್ದ ಹೊತ್ತಿಗೆ ಕರಭೋರು, ಆನೆಯ ಸೊಂಡಿಲಿನಂತಹ ದೇಹದ ಭಾಗದಿಂದ ಕೂಡಿದವಳು, ಸುಂದರವಾದ ರೇಷ್ಮೆಯ ಬಟ್ಟೆಯನ್ನು ತೊಟ್ಟಿದ್ದವಳು, ನಿಧಾನಕ್ಕೆ ತುಳುಕುತ್ತಾ ನಡೆಯುತ್ತಾ ಮದದ ಕಣ್ಣುಗಳಿಂದ ಅವರಲ್ಲಿ ಆಸೆಯನ್ನು ಉಕ್ಕಿಸುತ್ತಾ ಚಿನ್ನದ ಕಾಲುಂದುಗೆಯ ಜೊತೆಗೆ ಗೆಜ್ಜೆಯ ಧ್ವನಿಯ ಜೊತೆಗೆ ಮುಂದಕ್ಕೆ ನಡೀತಾ ಬರುವಾಗ ಕೈಯಲ್ಲಿ ಅಮೃತದ ಕಲಶ ಹಿಡಿದು ಮಂಟಪದೊಳಗೆ ಹಾಗೇನೆ ನಿಧಾನಕ್ಕೆ ಪ್ರವೇಶ ಮಾಡಿದ್ದಾಳೆ. ಅಥಾವಿವೇಶ ತಾಂ ಶ್ರೀಮುಖೀಂ ಕನಕ ಕುಂಡಲ ಚಾರು ಕರ್ಣ ನಾಸಾಕವದನಾಂ ಸದಾಭಿಕಲಿತ ಸ್ತನ ಪಟ್ಟಿಕಾಂ. ಸುಂದರವಾದ ಮುಖ, ಬಂಗಾರದ ಕರ್ಣಕುಂಡಲಗಳು, ಸುಂದರವಾದ ಕಿವಿಗೆ ಚುಚ್ಚಿದ ಇನ್ನಷ್ಟು ಬೇರೆ ಬೇರೆ ತರದ ಆಭರಣಗಳು, ಸಂಪಿಕೆಯಂತಹ ನೀಳವಾದ ಮೂಗು, ಸೇಬಿನಂತಹ ಅತ್ಯಂತ ಸುಂದರವಾದ ಕೆನ್ನೆ, ಸಾಕ್ಷಾತ್ ಪರದೇವತೆಯೇ ತಮ್ಮೆಡೆಗೆ ಬಂದಿದ್ದಾರೆ ಅಂತ ಮೋಹಕವಾಗಿ ಅವಳು ನಗ್ತಾ ಇದ್ದಾಳೆ. ಇವರಿಗೂ ಅಸುರರಿಗೆ ಆಹಾ ಇವಳು ಬಂದು ಬಡಿಸಿದ್ರೆ ನಮ್ಗೆ ಏನ್ ಆನಂದ ಕಲ್ಪಿಸ್ಕೊಂಡೇ ಆನಂದ ಪಡ್ತಾ ಇದ್ದಾರೆ. ದೇವತೆಗಳ ಜೊತೆಗೆ ಕೂತಿದ್ದಂತಹ ಅಸುರರು ಕೂಡ ಒಂದೇ ಸ್ಥಿತಿಯಲ್ಲಿ ಆ ಅಮೃತವನ್ನು ಸ್ವೀಕರಿಸುವುದಕ್ಕಾಗಿ ಕೂತಿದ್ದಾರೆ. ಮೋಹ ಪರವಶರಾಗಿ ನೋಡ್ತಾನೆ ನಿಂತಿದ್ದಾರೆ. ಅಸುರಾಣಾಂ ಸುಧಾಪಾನಂ ಸರ್ಪಾಣಾಂ ಇವ ದುರ್ಮಯಂ ಕಂಸಾನಾಂ ಸ್ವಭಾವದಿಂದ ಕ್ರೂರವಾದ ಸರ್ಪಗಳಿಗೆ ತಂಪಾದ ಹಾಲೆರೆದರೆ ಹಾವಿಗೆ ಹಾಲೆರೆದೇನು ಫಲ? ಬೇವಿಗೆ ಬೆಲ್ಲವನ್ನ ಹಾಕಿದ್ರೆ ಅದು ಸಿಹಿ ಕೊಡುತ್ತಾ? ಹಾವಿಗೆ ಹಾಲೆರೆದರೆ ಅದು ಖುಷಿ ಕೊಡುತ್ತಾ? ಇಲ್ಲ. ಹಾಗಾಗಿ ಕ್ರೂರರಾದ ಸರ್ಪಗಳಿಗೆ ಹಾಲೆರೆದರೆ ನಾಳೆ ಮತ್ತೆ ಅವರು ವಿಷವನ್ನೇ ಕಕ್ಕುತ್ತಾರೆ. ಅದರಿಂದ ಲೋಕಕ್ಕೆ ಅನ್ಯಾಯವಾಗುತ್ತೆ ಅಂತ ಗೊತ್ತಾಗಿ ಶ್ರೀಹರಿ ಅವರಿಗೆ ಬಡಿಸ್ಲಿಲ್ಲ. ಭಕ್ತರಾದ ಮೊದಲು ದೇವತೆಗಳಿಗೆ ಬಡಿಸ್ಕೊಂಡು ಬಂದು ಬಿಟ್ಟ. ನತಾನ್ ವ್ಯಭಜತ್, ಅದೇ ದೈತ್ಯರಿಗೆ ವಿಭಾಗ ಮಾಡಿ ಕೊಡ್ಲೇ ಇಲ್ಲ. ಎಲ್ಲ ಕಣ್ಮುಚ್ಚಿ ಕೂತಿದ್ರು. ಕೈಗೆ ಬಿದ್ದಾಗ ಬಾಯಿಗೆ ಹಾಕೋಬೇಕು ಅಂತ ಹೇಳಿದ್ರು. ಕಾಯ್ತಾ ಇದ್ರು. ದೇವತೆಗಳಿಗೆ ಮೊದಲು ಬಡಿಸ್ಬಿಟ್ಟ. ಕಲ್ಪಯಿತ್ವಾ ಪೃಥಕ್ ಪಂಕ್ತಿ ಉಭಯೇಷಾಂ ಜಗತ್ಪತಿ ತಮ್ಮ ಪಂಕ್ತಿಯಲ್ಲಿ ಬರ್ತಾ ಇದ್ದಾಳೆ ಅಂತ ಕಾಯ್ತಾ ಇದ್ದಾರೆ. ಅವಳು ಅಲ್ಲೇ ಇದ್ದಾಳೆ, ಬರ್ಲೇ ಇಲ್ಲ. ಇನ್ನೊಂದು ಪಂಕ್ತಿಯಲ್ಲಿ ಬಡಿಸ್ಬಿಟ್ಟಿದ್ದಾಳೆ. ಅಷ್ಟರೊಳಗೆ ಎರಡು ಪಂಕ್ತಿ ಬೇರೆ ಬೇರೆ ಆಗಿತ್ತು. ಜಗನ್ನಾಥ ದೇವತೆಗಳಿಗೊಂದು ಪಂಕ್ತಿ, ದೈತ್ಯರಿಗೊಂದು ಪಂಕ್ತಿ ಅಂತ ಮಾಡಿ ಅವರವರ ಪಂಕ್ತಿಯಲ್ಲಿ ಅವರನ್ನ ಕೂಡಿಸಿ ಕೈ ಹಿಡಿದು ನಿಲ್ಲಿಕ್ಕೆ ಹೇಳಿದ್ದ. ದೈತ್ಯಾನ್ ಗೃಹೀತ ಕಲಶೋ ವಂಚಯನ್ನುಪಸಂಚರೈ ದೂರಸ್ಥಾನ್ ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದು ಈ ಹುಟ್ಟು, ಸಾವು, ರೋಗ ಮೊದಲಾದ ಎಲ್ಲವನ್ನು ಪರಿಹರಿಸುವ
ಅಮೃತವನ್ನ ದೂರದಲ್ಲಿ ಕೂತಿದ್ದ ದೇವತೆಗಳಿಗೆ ಮೊದಲು ಬಡಿಸ್ತಾ ಬಂದ. ದೈತ್ಯರಿಗೆ ಬರ್ತಾ ಬರ್ತಾ ಸಿಹಿಯಾದ ಮಾತುಗಳನ್ನ ಆಡ್ತಾ ಇದ್ದ. ನಿಮ್ಗೆ ಇದೆಲ್ಲ ಸಿಕ್ಕಿದ್ರೆ ಎಷ್ಟು ಸಂತೋಷ, ನಿಮ್ಮ ಕೈಗೆ ಇದು ಬಂದ್ರೆ ಇನ್ನೇನೇನ್ ಈ ಜಗತ್ನಲ್ಲಿ ಈಗಲೇ ತೋಳು ಬಲದಿಂದ ಭೂಮಿಯಲ್ಲೇ ಅಡಿಮೇಲ್ ಮಾಡುವವರು ನಾಳೆ ಇನ್ನೇನೇನ್ ಮಾಡ್ತೀರಿ ಅಂತ ಅವ್ರನ್ನ ಹೊಗಳುತ್ತಾ 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 ಅಮೃತದ ಮಾತುಗಳನ್ನಾಡಿದ್ಲು ಹೊರತು ಅಮೃತದ ಪಾನ ಮಾಡಿಸ್ಲೇ ಇಲ್ಲ. ಹಾಗೆ ಮಾತಾಡ್ತಾನೇ ಮುಗಿಸ್ಬಿಟ್ರು ಅಂತ ಹೇಳುದಲ್ವ ಎಷ್ಟೋ ಸಲ. ಕೆಲವೊಂದ್ ಸರ್ತಿ ಮನೆಯಲ್ಲಿ ಅಡಿಗೆ ಕಮ್ಮಿ ಇದ್ದಾಗ ಊಟದಲ್ಲಿ ಮಾತು ಶುರು ಆಗ್ಬಿಡುತ್ತೆ. ಏನಂದ್ರೆ ಅಲ್ಲಿ ಬೇಯ್ತಾ ಇರುತ್ತೆ, ಅದು ಬೆಂದಾದ್ಮೇಲೆ ಮತ್ತೆ ಅಟ್ಟೆಗೆ ಬರುತ್ತೆ. ದೈತ್ಯಾನ್ ಸಮಯ ಅಸುರ ಸಮಯಂ ಅಸುರ ಸ್ವಕೃತಂ ನೃಪ ತೂಷ್ಣೀನಾ ಸ್ನೇಹ. ಮೊದ್ಲು ತಮ್ಗೆ ಬಡಿಸ್ಬೇಕು ಅಂತ ಕಣ್ಣು ಈ ಅಂತ ತಡೆ ಹಿಡಿದು ನೀವು ಮಾತಾಡೋದು ಕೇಳ್ತಾ ಇಲ್ಲ ಕೊಟ್ಟಿದ್ದಾಳೆ, ನಡೆಸ್ತಾಳೆ. ಅವಳ ಹತ್ರ ಜಗಳ ಮಧ್ಯದಲ್ಲಿ ಕೇಳಿಸ್ತಿಲ್ವಾ? ಈಗ ಕ್ಲಿಯರ್ ಇದೆ. ಹಾ ಸರಿ, ಏನು ಆಗ್ಲಿಲ್ಲ. 2 ನಿಮಿಷದಲ್ಲಿ ಇನ್ನು ಬಡಿಸಿ ಆಗ್ಲಿಲ್ಲ. ಮೊದಲಿಗೆ ನಮ್ಗೆ ಬಡಿಸ್ಲಿ ಅಂತ ದೈತ್ಯರಿಗೆ ಆಸೆ ಇತ್ತು. ಆದ್ರೆ ಅವಳು ಮಾತು ಹೇಳಿದಾಳೆ, ನಾನು ಏನ್ ಮಾಡಿದ್ರು ಸುಮ್ಮನಿರ್ಬೇಕು ಅಂತ. ಇದೇ ಮೊದಲೇ ಅವಳೆಲ್ಲ ಪ್ಲಾನ್ ಮಾಡಿಯೇ ಮಾತಾಡಿದಾಳ. ಆದ್ರಿಂದ ಏನ್ ಮಾಡಿದ್ರೆ ಈಗ ಮಾತಾಡಿದ್ರೆ ಅವಳ ಹತ್ರ ಜಗಳ ಕಾಯುದು ಅಂತ ಅನ್ನೋದು ಅವ್ರಿಗೆ ಇಷ್ಟ ಇಲ್ಲ. ಮತ್ತೆ ಎಲ್ಲೋದ್ರು ಜಗಳ ಕಾಯ್ತಾರೆ ಅಂತ ನಮ್ಮನ್ನ ಆಗ್ಲೇ ಅವಳು ಅಂದಿದ್ದಾಳೆ. ನೀವೆಲ್ಲೋದ್ರು ಸೆಟ್ ಮಾಡ್ಕೋತೀರಿ, ಗಲಾಟೆ ಮಾಡ್ತೀರಿ, ನಂಗೆ ಅದಕ್ಕೆ ನಿಮ್ಮ ಹತ್ರ ಇದನ್ನೆಲ್ಲ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಇಲ್ಲ ನೀನ್ ಏನ್ ಮಾಡಿದ್ರು ನಾವು ಗಲಾಟೆ ಮಾಡಲ್ಲ ಅನ್ನೋ ಮಾಂಸತ ಮೊದ್ಲೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದಾಗಿ ಸ್ತ್ರೀ ವಿವಾದ ಜುಗುಪ್ಸಯ, ಅವಳ ಹತ್ರ ಜಗಳ ಆಡಿ ನಾವು ಸ್ನೇಹವನ್ನು ಕಳ್ಕೊಳ್ಬಾರದು. ಅದಕ್ಕೋಸ್ಕರ ತೂಷ್ಣಿ ಮಾಸ, ಅವಳ ನಗುವೇ ಚಂದ ಇತ್ತು, ಅದೇ ಅಮೃತದ ಹಾಗಿತ್ತು. ಅವಳ ಕಣ್ಣೋಟವೇ ನಮಗೆ ಆನಂದ ಕೊಡುವಂತೆ ಇತ್ತು. ಅದನ್ನೆಲ್ಲ ಕಳ್ಕೊಂಡು ಆಮೇಲೆ ಸಿಟ್ಟು ಮಾಡ್ಕೊಂಡು ಅವಳು ಗುಮ್ ಅಂತ ಹೋಗಿಬಿಟ್ರೆ ಆಮೇಲೆ ಏನು ಮಾತು ಇಲ್ಲ, ಕತೆ ಇಲ್ಲ, ಬರೀ ತಣ್ಣೀರಿನ ಸ್ನಾನ ಆದಾಗ ಆಗತ್ತೆ. ಅದಕ್ಕೋಸ್ಕರ ಏನು ಮಾತಾಡಬಾರದು ಅಂತ ಸುಮ್ನೆ ಕೊಟ್ಟಿದ್ರು. ತಸ್ಯಾಂ ಕೃತಾತಿ ಪ್ರಣಯಾ ಪ್ರಣಯಾಪಾಯ ಕಾತರಾಹ ಯಾಕೋ ಮನಸ್ಸಿನಲ್ಲಿ ಅವಳಲ್ಲಿ ಅತಿಯಾದ ಒಂಥರ ಸ್ನೇಹ ಇತ್ತು. ಆದ್ರಿಂದ ಆ ಪ್ರೀತಿಯನ್ನ ಕಳ್ಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಇದ್ದದ್ರಿಂದ ಸಂಬಂಧ ಹಾಳಾಗ್ಬಾರ್ದು. ನಾಳೆ ಮತ್ತೆ ಅವಳು ಸಿಕ್ಕಿದಾಗ ನಕ್ಕು ಮಾತಾಡಬೇಕು. ನಮ್ಮನ್ನು ಎಷ್ಟು ಸವಿಯಾದ ಮಾತಿನಿಂದ ಗೌರವದಿಂದ ಮಾತಾಡಿದ್ಲು. ನಾವು ತುಂಬಾ ಗೌರವಾನ್ವಿತರು ಅಂತ ಅವಳಿಗೆ ಅನ್ಸ್ಬಿಟ್ಟಿದೆ. ಆ ಗೌರವಾನ್ವಿತರು ಅಂತ ಅವಳ ತಲೆಯಲ್ಲಿದ್ದ ಭಾವ ನಾವು ಹಾಗೆ ಉಳಿಸ್ಕೊಳ್ಬೇಕು. ನಮಗೂ ಹೇಗಿದ್ರು ಕೂಡ ನಾವು ಗೌರವಾನ್ವಿತರು ಅಂತ ಅನ್ನುವ ಒಂದು ಸಹಜವಾದ ಗೌರವವನ್ನು ಅವಳು ಕೊಟ್ಟ ಮೇಲೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ಸ್ವತಃ ಗೌರವಾನ್ವಿತರು ಅಂತ ಅವ್ರಿಗೆ ಅಹಂಕಾರ ಇತ್ತು. ಆ ಅಹಂಕಾರವನ್ನು ಅವಳು ಚೆನ್ನಾಗಿ ಪೋಷಿಸಿದ್ಲಾದ್ರಿಂದ ಅದನ್ನು ಉಳಿಸ್ಕೊಳ್ಳುವ ಬಯಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಅನ್ನುವ ಯೋಚನೆ, ನಮ್ಮ ಮಾತಿಗೆ ನಾವು ಬದ್ಧರಾಗಿರ್ಬೇಕು ಅಂತನ್ನುವ ಹಿನ್ನೆಲೆಯಲ್ಲಿ ಅವಳಿಗೆ ನಕಿಂಚನ ವಿಪ್ರಿಯಂ ಊಚುಹು, ಯಾವ ಉಲ್ಟಾ ಮಾತುಗಳನ್ನ ಆಡ್ಲಿಲ್ಲ, ನೋಯಿಸುವ ಮಾತುಗಳನ್ನ ಆಡ್ಲಿಲ್ಲ. ಅಷ್ಟರಲ್ಲಿ ಒಂದು ಪ್ರಕರಣ ನಡೆಯಿತು. ದೇವತೆಗಳಲ್ಲೇ ಒಂದು ದೊಡ್ಡ ಅವ್ಯವಸ್ಥೆ ಉಂಟಾಯಿತು. ಏನಾಯ್ತು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಕೃತ ಸ್ವಭಾವ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಃ ಭವೇತ್ ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ